ದಿ ಮೋಸ್ಟ್ ವಾಂಟೆಡ್ ಕುಣಿಗಲ್ಗಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ಈತ ಪೂಜಾರಿಯ ಮಗ. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದ ಪೂಜಾರಿಯ ಮಗನಾಗಿದ್ದವ ನಂತರ ಬಂಟರ್ ಆದದ್ದು ಹೇಗೆ? ಬೆಂಗಳೂರು ಅಂಡರ್ ವರ್ಲ್ಡ್ನಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು ಹೇಗೆ? ಗಿರಿ ಅಂದಾಕ್ಷಣ ಇವತ್ತಿಗೂ ಭಯಾನಕ ಕಥೆಗಳು ಕಣ್ಣ ಮುಂದೆ ಬರೋದು ಯಾಕೆ? ಅಷ್ಟಕ್ಕೂ ಈ ಕುಣಿಗಲ್ಗಿರಿ ಹಿಂದಿರುವ ಆ ಒಂದು ಕಾಣದ ಕೈ ಯಾವುದು? ಈ ಕುರಿತ ಅಸಲಿ ಸ್ಟೋರಿ ಇಲ್ಲಿದೆ. ಪಾತಕ ಲೋಕದಲ್ಲಿ ಗಿರಿ ಹೆಸರು ತುಂಬಾನೇ ಫೇಮಸ್. ಬೆಂಗಳೂರಿನಲ್ಲಿ ಮೇಜರ್ ಕ್ರೈಮ್ಗಳ ಹಿಂದೆ ಗಿರಿ ಹೆಸರು. ಗೋಡೆ ರಿಪೇರಿ, ಬೀಗ ರಿಪೇರಿ ಮಾಡಿದ್ದು ನೋಡ್ಕೆ. ಕುಣಿಗಲ್ ಗಿರಿ ಈ ಹೆಸರು ಪಾತಕ ಲೋಕದಲ್ಲಿ ಚಿರಪರಿಚಿತ. ಇವತ್ತಿಗೂ ಬೆಂಗಳೂರಿನ ಅಂಡರ್ ವರ್ಲ್ಡ್ನಲ್ಲಿ ಯಾವುದೇ ಮೇಜರ್ ಕ್ರೈಮ್ ಆದ್ರೂ ಮೊದಲು ಬರುವ ಹೆಸರೇ ಕುಣಿಗಲ್ ಗಿರಿ. ಬಾರ್ನಲ್ಲಿ ಗಲಾಟೆ ಆದ್ರೂ ಗಿರಿ ಅಂತಾರೆ, ಪಬ್ಗಳಲ್ಲಿ ಹುಡುಗಿಯರು ಸೊಂಟ ಬಳುಕಿಸಿದ್ರು ಕುಣಿಗಲ್ ಗಿರಿ ಅಂತಾರೆ. ಒಟ್ಟಾರೆಯಾಗಿ ಗಿರಿ ಹೆಸರು ಭೂಗತ ಲೋಕದಲ್ಲಿ ಹಾರಾಡುವ ಹಕ್ಕಿಯಾಗಿದೆ. ರಾಜಧಾನಿಯಲ್ಲಿ ಯಾವುದೇ ವ್ಯಕ್ತಿಯ ಮರ್ಡರ್ ಆದ್ರೂ ಮೊದಲು ಬರುವ ಹೆಸರೇ ಕುಣಿಗಲ್ಗಿರಿ. ಅಷ್ಟರ ಮಟ್ಟಿಗೆ ಈತನ ಹವಾ ತೇಲಾಡುತ್ತಿದೆ. ಕೆಲವೇ ವರ್ಷಗಳ ಹಿಂದೆ ಪೊಲೀಸರು ಈ ಆಸಾಮಿಯನ್ನ ಬಂಧಿಸಿ ಕೊಡೆ ರಿಪೇರಿ, ಬೀಗ ರಿಪೇರಿ ಮಾಡಿ ಜೈಲಿಗೆ ಕಳುಹಿಸಿದ್ರು. ಆದರೆ ಸಭ್ಯಸ್ಥನಾಗಿ ಕುಣಿಗಲ್ಗಿರಿ ಹೊರಗೆ ಬರಲಿಲ್ಲ. ಬದಲಿಗೆ ಪಳಗಿದ ಕ್ರಿಮಿನಲ್ ಆಗಿ ಹೊರಬಂದಿದ್ದ. ಬೆಂಗಳೂರಿನ ಹೊರವಲಯದ ಇಸ್ಪೀಟ್ ಕ್ಲಬ್ಗಳು ರಾಬರಿ ಆದಾಗ ಇವುಗಳ ಓನರ್ಗಳಿಗೆ ಅಷ್ಟೇ ಅಲ್ಲ, ಪೊಲೀಸರಿಗೂ ಈತ ತಲೆನೋವಾಗಿ ಪರಿಣಮಿಸುತ್ತಾನೆ. ಎಲ್ಲಿ ಹಣ ಇದೆ ಎಂದು ಗೊತ್ತಾಗುತ್ತೋ ಅಲ್ಲಿ ಗಿರಿ ಆ್ಯಂಡ್ ಟೀಮ್ ಸ್ಕೆಚ್ ಹಾಕಿ ರೆಡಿಯಾಗಿ ರಾಬರಿಯನ್ನ ಮಾಡ್ತಾರೆ. ಇದರಿಂದ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಗಿರಿ ಬಂಧನಕ್ಕೆ ಒಂದು ವಿಶೇಷ ಟೀಮ್ ಅನ್ನ ರೆಡಿ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ ಡಾನ್ ಆಗಬೇಕು ಎಂದಿದ್ದ ಗಿರಿ ಜೈಲಿನಲ್ಲಿಯೇ ಕೂತು ಸ್ಕೆಚ್ ಹಾಕುವ ನಟೋರಿಯಸ್ ಗಿರಿ. ರೌಡಿಸಂನಲ್ಲಿ ದಾರಿ ತಪ್ಪಿದವರಿಗೆ ಗಿರಿ ರೋಲ್ ಮಾಡೆಲ್. ಅಂದಿನ ದಕ್ಷ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದ ಮುಖಾಂತರ ಕುಣಿಗಲ್ ಗಿರಿಯನ್ನ ಬಂಧಿಸಿ ಏರೋಪ್ಲೇನ್ ಹತ್ತಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಈತ ನಾನು ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರು ಮಾಡುವುದಕ್ಕೆ ಪಾತಕ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದೇನೆ ಅಂತ ಬಾಯ್ಬಿಡ್ತಾನೆ. ಯಾವಾಗ ಇವನ ವೃತ್ತಾಂತವನ್ನ ಪೊಲೀಸರು ಜನರ ಬಳಿ ಹೇಳಿದ್ರೋ ಆವಾಗ ಇವನ ಹೆಸರು ಭೂಗತ ಲೋಕದಲ್ಲಿ ಓಡಾಡೋಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಜೈಲಿನಲ್ಲಿಯೂ ಈತ ಹವಾ ಇಟ್ಕೊಂಡಿದ್ದ. ಜೈಲಿನಲ್ಲಿಯೇ ಕೂತು ಜೈಲಿನಲ್ಲಿ ನಡೆಯುವ ಎಲ್ಲ ಅಕ್ರಮ ವ್ಯವಹಾರಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಜೈಲಿನಲ್ಲಿಯೇ ಮೇಜರ್ ಕ್ರೈಮ್ಗಳ ಸ್ಕೆಚ್ ಹಾಕ್ತಾ ಇದ್ದ. ಅಷ್ಟೊತ್ತಿಗಾಗಲೇ ಗಿರಿ ಆ್ಯಂಡ್ ಟೀಮ್ ಆಲದ ಮರದ ರೀತಿ ಬೆಳೆದು ಬಿಟ್ಟಿತ್ತು. ಗಿರಿ ಅಂದ್ರೆ ಸಾಕು, ನೂರಾರು ಹುಡುಗರು ಪಾತಕ ಲೋಕಕ್ಕೆ ಪಾದಾರ್ಪಣೆ ಮಾಡಲು ರೆಡಿಯಾಗಿ ನಿಂತು ಬಿಟ್ಟಿದ್ರು. ಇವನು ರೌಡಿಸಂನಲ್ಲಿ ಕೆಲವು ದಾರಿ ತಪ್ಪಿದ ಹುಡುಗರಿಗೆ ರೋಲ್ ಮಾಡೆಲ್ ಆಗಿದ್ದ. ಇಲ್ಲಿಂದಲೇ ಶುರುವಾಗುತ್ತೆ ಕರಾಳ ದಂಧೆಯ ಅಸಲಿ ಮುಖ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯಲ್ಲಿ ಗಿರಿ ಹೆಸರು ತಳಕು. ತಲೆ ತೆಗೆಯೋದ್ರಿಂದ ಹಿಡಿದು ಕಾಲು ಮುರಿಯೋದೇ ಕಾಯಕ. ನೂರಾರು ಕೇಸ್ಗಳು ಈತನಿಗೆ ಗೋಲ್ಡ್ ಮೆಡಲ್ ಇದ್ದಂತೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯ ಹಿಂದೆ ಗಿರಿ ಹೆಸರು ತಳುಕು ಹಾಕಿಕೊಂಡಿತ್ತು. ನೋಟಿಸ್ ನೀಡದಿದ್ರೂ ಕೂಡ SIT ತನಿಖೆಗೆ ಹಾಜರಾಗಿದ್ದ. ಯಾಕಂದ್ರೆ ಅವನು ಎಲ್ಲಿಗೆ ಹೋದ್ರೂ ಪ್ರಚಾರ ಸಿಗುತ್ತೆ ಎಂಬುದು ಗೊತ್ತಿತ್ತು. ನಂತರ ಗಿರಿ ಸೈಲೆಂಟ್ ಆಗಿ ಹುಡುಗರಿಗೆ ಬಿಟ್ಟು ಕೆಲಸವನ್ನ ಶುರು ಹಚ್ಕೊಂಡ. ತಲೆ ತೆಗೆಯೋದ್ರಿಂದ ಹಿಡಿದು ಕಾಲು ಮುರಿಯೋವರೆಗೂ ಎಲ್ಲಾ ಡೀಲ್ಗಳು ಅವನಿಗೆ ಬರ್ತಾ ಇದ್ವು.
ಅರ್ಚಕನ ಮಗನಾಗಿದ್ದ ಈ ಗಿರಿ ದೇವರಿಗೆ ಪೂಜೆ ಮಾಡಿಕೊಂಡಿದ್ರೆ ಸ್ವಲ್ಪವೂ ಪುಣ್ಯವಾದರೂ ಸಿಗ್ತಾ ಇತ್ತು. ಆದರೆ ಈತ ಪೂಜಿಸುವ ದೇವರನ್ನೇ ಗಿರಿಗಿಟ್ಲಿ ಆಡಿಸುವ ಮಹಾ ಕಿರಾತಕನಾದ. ಇವನ ಮೇಲೆ 100 ಕೇಸ್ಗಳಿವೆ. ಒಂದೊಂದು ಕೇಸ್ ಕೂಡ ಈತನಿಗೆ ಗೋಲ್ಡ್ ಮೆಡಲ್ ಇದ್ದ ಹಾಗೆ. ಈತನಿಂದ ಇನ್ನೆಷ್ಟು ಗನಂದಾರಿ ಕೆಲಸಗಳು ಆಗ್ತಾವೋ ಗೊತ್ತಿಲ್ಲ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ, ಇದು ನಿಮ್ಮ ಧ್ವನಿ.